ಪ್ರಸ್ತಾವ ಪದ್ಧತಿಯ 7ನೇ ಶ್ಲೋಕದಲ್ಲಿ ದೇಶಿಕರು ಪಾದುಕೆಯಲ್ಲಿ ಒಂದು ವಿಜ್ಞಾಪನೆಯನ್ನು ಮಾಡ್ಕೋತಿದ್ದಾರೆ. ಶ್ಲೋಕ ನೋಡೋಣ. ವಿಜ್ಞಾಪಯಾಮಿ ಕಿಮಪಿ ಪ್ರತಿಪನ್ನ ಭೀತಿ ಪ್ರಾಗೇವ ರಂಗಪತಿ ವಿಭ್ರಮ ಪಾದುಕೆ ತ್ವಾಂ ವೆಂಕ್ತು ಕ್ಷಮಾ ಸದಸತಿ ವಿಗತಾಭ್ಯಸೂಯಾಃ ಸಂತಸ್ಪೃಶಂತು ಸದಯೈ ಹೃದಯೈ ಸ್ತುತಿಂ ತೇ. ಇಲ್ಲಿ ರಂಗಪತಿಯ ವಿಹಾರಕ್ಕಾಗಿ ಅಥವಾ ಆಟಕ್ಕಾಗಿ ಅನ್ನೋ ರೀತಿಯಲ್ಲಿ ವಿಭ್ರಮ ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ. ಪ್ರಾಗೇವ ರಂಗಪತಿ ವಿಭ್ರಮ ಪಾದುಕೆ ತ್ವಾಂ, ರಂಗನಾಥನ ವಿಹಾರಕ್ಕಾಗಿ ಇರುವಂತಹ ಪಾದುಕೆಯೇ ನಿನ್ನಲ್ಲಿ ಅಹಂ ಪ್ರತಿಪನ್ನ ಭೀತಿ ಕಿಮಪಿ ವಿಜ್ಞಾಪಯಾಮಿ, ನಾನು ನಿನ್ನಲ್ಲಿ ಒಂದು ರೀತಿಯ ಭಯಗೊಂಡವನಾಗಿ ಒಂದು ವಿಜ್ಞಾಪನೆಯನ್ನು ಮಾಡ್ಕೋತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ವ್ಯಂಕ್ತು ಕ್ಷಮಾ ಸದಸತಿ ವಿಗತಾಭ್ಯಸೂಯಾಹ, ಅಂದರೆ ಬಿಡಿಸಿ ಹೇಳೋದಕ್ಕೆ, ಇದು ಒಳ್ಳೆಯದು ಇದು ಕೆಟ್ಟದು ಅಂತ ಬಿಡಿಸಿ ಹೇಳೋದಕ್ಕೆ ಕ್ಷಮಾಹ ತಕ್ಕವರಾಗಿಯೂ, ವಿಗತಾಭ್ಯಸೂಯಾಹ ಅಸೂಯೆ ಇಲ್ಲದವರೂ ಆದ ಸಂತಹ ಹಿರಿಯರು, ಸ್ಪೃಶಂತು ಸದಯೈ ಹೃದಯೈ ಸ್ತುತಿಂತೆ, ದಯೆಯಿಂದ ಕೂಡಿರುವವರಾಗಿ ತಮ್ಮ ಮನಸ್ಸುಗಳಿಗೆ ಮುಟ್ಟುವ ಹಾಗೆ ಈ ಸ್ತೋತ್ರವನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳಬೇಕು ಅಂತ ನಾವು ಹೇಳ್ತೀವಿ, ಆದರೆ ಇಲ್ಲಿ ದೇಶಿಕರು ನಾ ಹೇಳಿರೋದು ಅವರ ಮನಸ್ಸಿಗೆ ಮುಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಎಲೈ ಪಾದುಕೆಯೇ, ಮುಂಚೆನೇ ಒಂದು ವಿಜ್ಞಾಪನೆ ಮಾಡ್ಕೊಂಡ್ಬಿಡ್ತೀನಿ, ನಾನು ಸ್ವಲ್ಪ ಭಯಗೊಂಡಿದ್ದೀನಿ, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಕಂಡುಹಿಡಿಯೋ ಸಾಮರ್ಥ್ಯ ಉಳ್ಳವರು, ಗುಣದೋಷಗಳನ್ನು ವಿಮರ್ಶಿಸಲು ಶಕ್ತರಾದವರು, ಅಸೂಯೆ ಇಲ್ಲದವರು ಆದ ಸಂತರು ಅಂದಾಗ ಹಿರಿಯರು ಸಾತ್ವಿಕರು ನನ್ನಲ್ಲಿ ದಯೆ ತೋರಿಸಿ ಈ ನಿನ್ನ ಸ್ತೋತ್ರವನ್ನು ಕೇಳಬೇಕು, ಈ ಸ್ತೋತ್ರ ಅವರ ಮನಸ್ಸಿಗೆ ಮುಟ್ಟಬೇಕು ಅಂತ ದೇಶಿಕರು ಹೇಳ್ತಾ ಇದ್ದಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.